ಸೂರ್ಯ ಅವರೇ, ಹೇಳಿ ಶುಭಮ್ಮ. ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ದಯವಿಟ್ಟು ಮುಚ್ಚು ಮರೆ ಇಲ್ಲದೆ ಹೇಳ್ತೀರಾ? ಮುಚ್ಚಿಡೋದಕ್ಕೆ ತಾನೇ ಏನಿದೆ, ಎಲ್ಲ ನಿಮಗೆ ಗೊತ್ತಾಗಿದೆ ಅಲ್ವಾ? ಸಂಕೋಚ ಅಲ್ಲದೆ ಕೇಳಿ. ಅದು ಡಾಕ್ಟರ್ ನಿಮ್ಮ ಜೊತೆ ಮಾತಾಡುವಾಗ ಒಂದು ವಿಷಯ ಹೇಳಿದ್ರು, ನೆನಪಿದ್ಯಾ? ಅದೇ ಆಪರೇಷನ್ ಅಂದ್ರಲ್ಲ, ಅದಲ್ಲ ಸೂರ್ಯ ಅವರೇ, ತಾಯಿ ಮಗು ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಡಿಸೈಡ್ ಮಾಡಿ ಫಾರ್ಮ್ ಕಳಿಸ್ತೀನಿ, ಸೈನ್ ಮಾಡ್ಕೊಡಿ ಅಂತ ಹೇಳಿದ್ರು. ಏನ್ ನಡೀತಾ ಇದೆ ಸೂರ್ಯ ಅವರೇ ಇಲ್ಲಿ? ಆರ್ತಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಶಶಾಂಕ್ ಬ್ಲಡ್ ಕೊಟ್ಮೇಲೂ ಆರ್ತಿಗೆ ಏನಾದ್ರೂ ಅಪಾಯ ಇದೆಯಾ ಸೂರ್ಯ ಅವರೇ? ದಯವಿಟ್ಟು ಅದೇನು ಅಂತ ಹೇಳಿ, ನಾನು ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ. ಆದ್ರೆ ಸತ್ಯ ಹೇಳಿ ಸೂರ್ಯ ಅವರೇ. ಅದೇನಂದ್ರೆ ಶುಭಮ್ಮ, ನನ್ನ ಕೈಯಲ್ಲಿ ಸುಳ್ಳು ಹೇಳಕ್ಕಾಗಲ್ಲ ಶುಭಮ್ಮ. ಡಾಕ್ಟ್ರು ಆಯ್ತು ದ ಫೀಟಲ್ ಆರ್ ಮದರ್, ತಾಯಿ ಅಥವಾ ಮಗುನ ಉಳಿಸ್ಬೋದು, ಯಾರು ಬೇಕು ಅಂತ ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಡಿಸೈಡ್ ಮಾಡ್ಬೇಕಷ್ಟೆ. ಸೂರ್ಯ ಅವರೇ, ನೀವು ಯಾರು ಬೇಕು ಅಂತ ಡಿಸೈಡ್ ಮಾಡಿದ್ರಿ? ನಮ್ಮ ಆರ್ತಿ ಬೇಕು ಅಂತ ತಾನೆ? ಯಾಕೆ ಸೂರ್ಯ ಅವರೇ, ನೀವು ಈಗ ಮೌನವಾಗಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಡಾಕ್ಟರ್ ನಿಮ್ಮನ್ನು ಕೇಳಿದಾಗ ನೀವು ಆರ್ತಿ ಬೇಕು ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಸೂರ್ಯ ಅವರೇ, ನಿಮಗೆ ನಿಮ್ಮ ವಂಶದ ಕುಡಿನೇ ಹೆಚ್ಚಾಗೋಯ್ತು? ಸೂರ್ಯ ಅವರೇ, ಅವಳು ಯಾರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ನನ್ನ ಮಗಳು ಬೇಕು ಸೂರ್ಯ ಅವರೇ. ನನ್ನ ಆರ್ತಿನ ಉಳಿಸ್ಕೊಡಿ, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ. ನನಗೆ ಗೊತ್ತು ಸೂರ್ಯ ಅವರೇ, ನಿಮಗೆ ನಿಮ್ಮ ವಂಶದ ಕುಡಿನೇ ಮುಖ್ಯ ಅಂತ. ಆದ್ರೂ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ ಸೂರ್ಯ ಅವರೇ. ಡಾಕ್ಟರ್ ಹತ್ರ ಆರ್ತಿನೇ ಬೇಕು ಅಂತ ಹೇಳಿ ಪ್ಲೀಸ್.